ಗಿಡ ಮರಗಳನ್ನ ಬೆಳೆಸಿ ಆಮ್ಲಜನಕ ಉಳಿಸಿ ಪೊಲೀಸ್ ವಸತಿ ಆವರಣದಲ್ಲಿ ಗಿಡ ನೆಡುವ ಕಾರ್ಯಕ್ರಮ. ಚೇಳೂರು ಪಟ್ಟಣದ ಪೊಲೀಸ್ ವಸತಿ ಗೃಹಗಳ ಆವರಣದಲ್ಲಿ ಗಿಡ ನೆಡುವ ಕಾರ್ಯಕ್ರಮಕ್ಕೆ ಸೋಮವಾರ ಚಾಲನೆ ನೀಡಿದ ಚೇಳೂರು ಸರ್ಕಲ್ ಇನ್ಸ್ಪೆಕ್ಟರ್ ಎಂ ಶ್ರೀನಿವಾಸ್ ಮಾತನಾಡಿ, ನದಿ, ಕೆರೆ, ಕುಂಟೆ, ಕಾಲುವೆಗಳ ಪ್ರದೇಶಗಳಲ್ಲಿ ಮೈದಾನಗಳಲ್ಲಿ ಗಿಡಗಳನ್ನು ಹಾಕಬೇಕು. ಇದರಿಂದ ಗಿಡಗಳ ಮರವಾಗಿ ನಮಗೆ ಉತ್ತಮ ಗಾಳಿ ನೀಡಲು ಆಮ್ಲಜನಕ ಉತ್ಪತ್ತಿಯಾಗುತ್ತದೆ. ಬೆಟ್ಟಗುಡ್ಡಗಳ ಮೇಲೆ ವಿವಿಧ ಗಿಡ ಮರಗಳನ್ನು ಬೆಳೆಸಿ ಭೂಮಿಯ ಮೇಲೆ ಹುಲ್ಲನ್ನು ಬೆಳೆಸಬೇಕು. ಹುಲ್ಲನ್ನು ಬೆಳೆಸುವುದರಿಂದ ಭೂಮಿಯು ಸದಾ ತಂಪಾಗಿರುತ್ತದೆ. ಕಾಲಕಾಲಕ್ಕೆ ಜಲಾನಯನ ಪ್ರದೇಶಗಳಿಂದ ಕೆರೆ, ಕುಂಟೆ, ಕಾಲುವೆಗಳಲ್ಲಿ ಇರುವ ಹೂಳನ್ನು ಎತ್ತಿ ಸಾಗಿಸಬೇಕು. ಅವುಗಳಲ್ಲಿ ಬೆಳೆದ ಮುಳ್ಳು ಗಿಡ ಮತ್ತಿತರೆ ಗಿಡ ಗಂಟಿಗಳನ್ನು ಕಡಿದು ನಿರ್ವಹಣೆ ಮಾಡಬೇಕು. ರೈತರು ಮತ್ತು ರೈತ ಸಂಘಟನೆಗಳು ಮರ ಗಿಡಗಳನ್ನು ನೆಡುವಲ್ಲಿ ಆಂದೋಲನದ ರೀತಿಯಲ್ಲಿ ಕೆಲಸ ಮಾಡಬೇಕಾಗಿದೆ ಎಂದರು. ಪೊಲೀಸರ ವಸತಿ ಗೃಹಗಳ ಸುತ್ತಲೂ 200ಕ್ಕೂ ಹೆಚ್ಚು ವಿವಿಧ ರೀತಿಯ ಗಿಡಗಳನ್ನು ನೆಡಲಾಯಿತು. ಗಿಡ ನೆಡುವ ಕಾರ್ಯಕ್ರಮದಲ್ಲಿ ಚೇಳೂರು ಪಿಎಸ್ಐ ಗಣೇಶ, ಪಾತುಪಾಳ್ಯ ಪಿಎಸ್ಗಳಾದ ಗೋಪಾಲ, ಸೈಯದ್ ಅನ್ಸರ್, ಎಎಸ್ಐ ಆದ ಪಾತುಪಾಳ್ಯ ರಾಜು, ಚೇಳೂರು ಪೊಲೀಸ್ ಠಾಣೆಯ ಚಂಚಿಮಲೆ ವೆಂಕಟೇಶ್, ಸನಾವುಲ್ಲಾ ಶ್ರೀನಿವಾಸ್, ಮುಸ್ತಾಫ್ ಠಾಣಾ ಲೇಖಕ ಕೃಷ್ಣಪ್ಪ, ನಂದೀಶ್ ಮಸ್ತಾಕ್, ಬೀರಣ್ಣ, ಚಂದ್ರಕಾಂತ್, ನಂದೀಶ್ ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ ಲೋಕೇಶ್ ಪಿವಿ, ಪ್ರಜಾಭವನ್ ನ್ಯೂಸ್, ಚೇಳೂರು. ವಸತಿ ಗೃಹಗಳಲ್ಲಿ ವಿಶ್ವ ಪರಿಸರ ಜೂನ್ 5ನೇ ತಾರೀಕು ಮಾಡಬೇಕಾಗಿತ್ತು. ಬಂದೋಬಸ್ತ್ ಇದ್ದಿದ್ದ ಕಾರಣ ಇವತ್ತು ಮಾನ್ಯ SP ಅವರ ಆದೇಶದ ಮೇರೆಗೆ ಇವತ್ತು ನಮ್ಮ ವಸತಿ ಗೃಹಗಳ ಪ್ರದೇಶದಲ್ಲಿ ಸಾರ್ವಜನಿಕವಾಗಿ ಮತ್ತು ಎಲ್ಲರ ಪರಿಸರ ಸಂರಕ್ಷಣೆಗೋಸ್ಕರ ಇವತ್ತೊಂದು ಗಿಡ ನಡೆಯುವ ಕಾರ್ಯಕ್ರಮವನ್ನು ಸಾಲ್ಮಾರ ತಿಮ್ಮಕ್ಕರ ದಿವಂಗತ ಅವರನ್ನು ನೆನೆಸ್ಕೊಳ್ಳುತ್ತಾ ಇವತ್ತು ಕಾರ್ಯಕ್ರಮನ ಸಾರ್ವಜನಿಕರ ಸಮ್ಮುಖದಲ್ಲಿ ಮತ್ತು ಎಲ್ಲರೂ ದೇಶದಲ್ಲಿ ವಿಶ್ವ ಪರಿಸರ ಆಚರಣೆಯನ್ನು ಮಾಡ್ತೇವೆ. ಅದರ ಸಮ್ಮುಖದಲ್ಲಿ ಜನರಿಗೆ ಮತ್ತು ಸಾರ್ವಜನಿಕರಿಗೆ ಮತ್ತು ಎಲ್ಲರಿಗೂ ಒಂದು ಅಂತೇಳಿ ಎಲ್ಲರಿಗೂ ಬೆಳಗು ನೀಡಲಿ, ಪರಿಸರ ಎಲ್ಲರೂ ಒಳ್ಳೆಯ ಮನಸ್ಸು ಇರಲಿ, ಈ ಗಿಡ ನೆಡುವ ಮುಖಾಂತರ ಎಲ್ಲ ಸಾರ್ವಜನಿಕರಿಗೆ ಅನುಕೂಲ ಆಗ್ತದೆ ಅಂತೇಳಿ ಈ ಒಂದು ಪರಿಸರ ದಿನಾಚರಣೆ ಅಂಗವಾಗಿ ಇವತ್ತು ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೇವೆ. ಏನಿವತ್ತು ಮರ ಗಿಡ ನೆಡುವ ಮುಖಾಂತರ ಎಲ್ಲ ಜೀವರಾಶಿಗಳು, ಪ್ರಾಣಿ ಪಕ್ಷಿಗಳು ಮತ್ತು ಮನುಷ್ಯರಿಗೆ ಒಂದು ಆರೋಗ್ಯ ವಾತಾವರಣ ಸೃಷ್ಟಿ ಆಗ್ತದೆ ಅಂತೇಳಿ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಇವತ್ತು ಚೇಳೂರು ವೃತ್ತ ಚೇಳೂರು ವಸತಿ ಗೃಹಗಳಲ್ಲಿ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಇವತ್ತು ಒಂದು 200 ಗಿಡಗಳನ್ನು ನಮ್ಮ ವಸತಿ ಗೃಹಗಳ ಪ್ರದೇಶದಲ್ಲಿ ಇವತ್ತು ಗಿಡಗಳನ್ನು ನೆಡುತ್ತಾ ಇದ್ದೇವೆ.